ನಾಳೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮೈಸೂರು, ಕೊಡಗು, ದಕ್ಷಿಣ ಕನ್ನಡದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಮೋದಿ ಕರೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ. ಏಪ್ರಿಲ್ 20ರೊಳಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ನಾಯಕರ ಬೇಡಿಕೆಯನ್ನ ಪ್ರಧಾನಿ ಮೋದಿ ಒಪ್ತಾರಾ? ಕಾದು ನೋಡಬೇಕು. ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ರೂರಲ್ ಕ್ಷೇತ್ರಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಬಂದು ರೋಡ್ ಶೋ ಮಾಡಬೇಕು ಅನ್ನೋದು ರಾಜ್ಯ ಮೈತ್ರಿ ನಾಯಕರ ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬೇಡಿಕೆ ಕೂಡ ಇಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ. ಈ ಬಾರಿ ಬಿಜೆಪಿಯಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಡಾಕ್ಟರ್ CN ಮಂಜುನಾಥ್ ಮತ್ತು DK ಸುರೇಶ್ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿರೋದ್ರಿಂದ ಈಗಾಗಲೇ ಮಾತಿನ ಸಮರ ಕೂಡ ಶುರುವಾಗಿದೆ. ಅಷ್ಟ ನಾಯಕರನ್ನ ಬಿಜೆಪಿ ಈಗಾಗಲೇ ಆ ಕ್ಷೇತ್ರಕ್ಕಾಗಿ ಗೆಲ್ಲಿಸ್ಕೊಳ್ಳೇಬೇಕು ಡಾಕ್ಟರನ್ನ ಅಂತ ಹೇಳಿ ನೇಮಕ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಇದಕ್ಕೆ ಮುಂಚೆ ಚನ್ನಪಟ್ಟಣಕ್ಕೆ ಅಮಿತ್ ಶಾ ಬಂದು ಹೋದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕರೆಸ್ತಾರಾ ಮೈತ್ರಿ ನಾಯಕರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ? ಈ ರೀತಿಯಾದಂಥ ಒಂದು ಚರ್ಚೆ ರಾಜ್ಯದಲ್ಲಿ ಇದೆ ವಿಜಯ್. ಕಾರಣ ಏನು ಅಂತ ಹೇಳಿದ್ರೆ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಡಾಕ್ಟರ್ CN ಮಂಜುನಾಥ್ನ ಬಿಜೆಪಿ ಅಭ್ಯರ್ಥಿಯಾಗಿ ಯಾವಾಗ ಘೋಷಣೆ ಮಾಡಿದ್ರು, DK ಬ್ರದರ್ಸ್ನ ಖಂಡಿತವಾಗ್ಲೂ ಕಟ್ ಹಾಕಬೇಕು ಅನ್ನೋ ಏಕೈಕ ಅಜೆಂಡಾವನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಇಟ್ಕೊಂಡಿದ್ದಾರೆ. 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಟಾರ್ಗೆಟ್ ಖರ್ಗೆ ಆಗಿತ್ತು. ಖರ್ಗೆ ಅವ್ರನ್ನ ಅಖಾಡದಲ್ಲಿ ಸೋಲಿಸಿದ್ದಾಗಿತ್ತು. ಈ ಬಾರಿಯ ಟಾರ್ಗೆಟ್ DK ಬ್ರದರ್ಸ್. DK ಶಿವಕುಮಾರ್ ಹಾಲಿ ರಾಜ್ಯದ ಉಪಮುಖ್ಯಮಂತ್ರಿ, ಜೊತೆಗೆ KPCC ಘಟಕದ ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನ ಕೂಡ ಕಟ್ ಹಾಕಬೇಕು ಅಂತ ಹೇಳಿದ್ರೆ ನೇರವಾಗಿ DK ಸುರೇಶ್ ಅವ್ರನ್ನ ಈ ಬಾರಿಯ ಚುನಾವಣಾ ಅಖಾಡದಲ್ಲಿ ಸೋಲಿಸಬೇಕು. ಹೀಗಾಗಿಯೇ ವರ್ಚಸ್ಸಿರೋ ಅಂತ ದೇವೇಗೌಡರ ಅಳಿಯ, ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ವೈದ್ಯಕೀಯ ಲೋಕದಲ್ಲಿ ಸಂಚಲನ ಮಾಡಿರೋ ಅಂತ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದೆ. ಈ ನಿಟ್ಟಿನಲ್ಲಿ ಈಗ ಮೈಸೂರು, ಕೊಡಗು, ಜೊತೆಗೆ ಮಂಗಳೂರಿಗೆ, ದಕ್ಷಿಣ ಕನ್ನಡಕ್ಕೆ 2 ಲೋಕಸಭಾ ಕ್ಷೇತ್ರಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಇದನ್ನು ಹೊರತುಪಡಿಸಿ ರಾಜ್ಯದ NDA ನಾಯಕರು, ಅರ್ಥಾತ್ ಬಿಜೆಪಿ ಮತ್ತು JDSನ ಮೈತ್ರಿ ನಾಯಕರು ಪ್ರಧಾನಿಗಳ ಮುಂದೆ ಒಂದು ಪ್ರಸ್ತಾವವನ್ನು ಇಡ್ತಾ ಇದ್ದಾರೆ. ನೀವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೂ ಬರಬೇಕು. ನೀವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ಬರೋಬ್ಬರಿ 3 ಗಂಟೆಗಳ ಕಾಲ ರೋಡ್ ಶೋ ಮಾಡಿದ್ದೆ ಆದರೆ ಕನಕಪುರ, ರಾಮನಗರ, ಮಾಗಡಿ, ಕುಣಿಗಲ್ ಈ 4 ಭಾಗದಲ್ಲೂ ಕೂಡ ನಿಮ್ಮ ರೋಡ್ ಶೋ ಹಾದು ಹೋಗಿದ್ದೆ ಆದರೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಡಾಕ್ಟರ್ CN ಮಂಜುನಾಥ್ಗೆ ಅನ್ನೋ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಪ್ತಾರಾ, ಅವರು ರೋಡ್ ಶೋ ಮಾಡಲಿಕ್ಕೆ ಮುಂದಾಗ್ತಾರಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ವಿಜಯ್. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.